ಇನ್ನು ಮಕರ ಸಂಕ್ರಮಣ ಹಬ್ಬದ ದಿನದಂದು ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ಕೌತುಕಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಸೂರ್ಯನ ರಶ್ಮಿ ಶಿವನನ್ನ ಸ್ಪರ್ಶಿಸುವಂತಹ ವಿಶೇಷ ಕ್ಷಣಕ್ಕೆ ಭಕ್ತರು ಕೌತುಕದಿಂದ ಕಾತುರದಿಂದ ಕಾಯ್ತಿದ್ದಾರೆ. ಇಂದು ದಕ್ಷಿಣದಿಂದ ಉತ್ತರಕ್ಕೆ ಸೂರ್ಯದೇವನ ಸಂಚಾರವಾಗುತ್ತೆ. ಇದೇ ಸಂದರ್ಭದಲ್ಲಿ ಸೂರ್ಯನ ಕಿರಣಗಳು ಗವಿ ಗಂಗಾಧರೇಶ್ವರನನ್ನ ಚುಂಬಿಸುವಂತಹ ಕ್ಷಣ. ಗವಿ ಗಂಗಾಧರನಿಗೆ ನಮನವನ್ನ ಸಲ್ಲಿಸಲಿದ್ದಾನೆ ಭಾಸ್ಕರ ಇವತ್ತು ಸೂರ್ಯ ಗವಿ ಗಂಗಾಧರನಿಗೆ ನಮನ ಸಲ್ಲಿಸಲಿದ್ದಾನೆ. ದೇಗುಲದ ನಂದಿ ವಿಗ್ರಹ ಮೂಲಕ ಸೂರ್ಯನ ಕಿರಣ ಆಗಮನವಾಗುತ್ತೆ. ಸಂಜೆ 5:20ರಿಂದ 5:23ರವರೆಗೆ ಗವಿ ಗಂಗಾಧರೇಶ್ವರನ ಗುಡಿಯಲ್ಲಿ ಕೌತುಕ ನಡೆಯುತ್ತೆ. ಒಟ್ಟು 3 ನಿಮಿಷಗಳವರೆಗೆ ಈ ಒಂದು ಕೌತುಕ ವಿಸ್ಮಯ ಇರುತ್ತೆ. ಇನ್ನು ಭಕ್ತರು ಈ ಒಂದು ವಿಸ್ಮಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ದೇವಸ್ಥಾನದಲ್ಲಿ LED ಪರದೆಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಯಾಕಂದರೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಈ ಒಂದು ಕೌತುಕವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಬರ್ತಾರೆ. ಇದೇ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಎದುರಾಗಬಾರ್ದು, ಯಾವುದೇ ರೀತಿಯಾದಂತಹ ಗೊಂದಲಗಳು ಏರ್ಪಾಡಾಗಬಾರ್ದು. ಇನ್ನು ಪ್ರಮುಖವಾಗಿ 3 ನಿಮಿಷಗಳವರೆಗೆ ಮಾತ್ರ ಈ ಒಂದು ಕೌತುಕದ ದರ್ಶನವಾಗುತ್ತೆ. ಹೀಗಾಗಿ ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳಾಗಬಾರ್ದು. ಎಲ್ಲ ಭಕ್ತರಿಗೂ ಕೂಡ ಅದನ್ನು ದರ್ಶನ ಮಾಡೋದಕ್ಕಾಗಲ್ಲ. ಇದೇ ಕಾರಣಕ್ಕಾಗಿ LED ಪರದೆಗಳನ್ನು ಅಳವಡಿಕೆ ಮಾಡಿ ಗವಿ ಗಂಗಾಧರೇಶ್ವರನ ಆ ಕೌತುಕವನ್ನು ಭಕ್ತರಿಗೆ ನೋಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗವಿ ಗಂಗಾಧರೇಶ್ವರನ ದೇಗುಲದಲ್ಲಿ ವಿಸ್ಮಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಭಕ್ತರು ಕಾತುರದಿಂದ ಕಾಯ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಸಾಕಷ್ಟು ವ್ಯವಸ್ಥೆ ಕೂಡ ಮಾಡಲಾಗಿದೆ. ಭಕ್ತರಿಗೆ ಮಾಡಲಾಗಿರುವಂತಹ ವ್ಯವಸ್ಥೆ ಯಾವ ರೀತಿಯಾಗಿದೆ, ಅದೇ ರೀತಿಯಾಗಿ ಈ ಕೌತುಕವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಎಷ್ಟು ಪ್ರಮಾಣದಲ್ಲಿ ಭಕ್ತರು ಆಗಮಿಸಿದ್ದಾರೆ ಅಂತ? ಖಂಡಿತ ಸಂತೋಷ್, ಏನು ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸಂಕ್ರಾಂತಿಯ ಹಬ್ಬದಂದು ನಡೆಯುವಂಥ ಒಂದು ವಿಸ್ಮಯಕ್ಕೆ ಏನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇರುವಂಥದ್ದು. ಕ್ಷಣಗಳನ್ನೇ ಆರಂಭವಾಗಿದೆ. ಈಗ ದೇವಸ್ಥಾನಗಳಲ್ಲೂ ಕೂಡ ನೋಡ್ಬೋದು, ಅಂದರೆ ಬೆಳಗ್ಗೆಯಿಂದಲೂ ಕೂಡ ದೇವಸ್ಥಾನದಲ್ಲಿ ವಿಧಿವಿಧಾನದ ಪ್ರಕಾರ ಸಾಕಷ್ಟು ಪೂಜಾ ಕೈಂಕರ್ಯಗಳನ್ನು ಕೂಡ ನೆರವೇರಿಸಲಾಗಿದೆ. ನಂತರದಲ್ಲಿ ಭಕ್ತರಿಗೂ ಕೂಡ ಇಲ್ಲಿ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ನಂತರ ಬೆಳಗ್ಗೆಯಿಂದ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. 1:45ಕ್ಕೆ ದೇವರ ಒಂದು ಗರ್ಭಗುಡಿಯನ್ನು ಕ್ಲೋಸ್ ಮಾಡಿ, ಅಂದರೆ ಈಗ ನಂತರದ ವಿಧಿವಿಧಾನವನ್ನು ಕೂಡ ಇಲ್ಲಿರುವಂಥ ಅರ್ಚಕರು ನೆರವೇರಿಸಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಅಂದರೆ 5:20ರಿಂದ 5:23ರವರೆಗೆ ಸೂರ್ಯರಶ್ಮಿ ಈ ಒಂದು ದೇವಸ್ಥಾನದ ಗರ್ಭಗುಡಿಯನ್ನು ಪ್ರವೇಶ ಮಾಡುತ್ತೆ. ಜೊತೆಗೆ ಶಿವಲಿಂಗವನ್ನು ಕೂಡ ಸ್ಪರ್ಶ ಮಾಡುತ್ತೆ. ಆ ಒಂದು ಸಮಯದಲ್ಲಿ ಅದಾದ ನಂತರದಲ್ಲಿ, ಅಂದರೆ ಸ್ಪರ್ಶ ಮಾಡಿದ ನಂತರದಲ್ಲಿ ಮತ್ತೆ ಪುನಃ ಅಂದರೆ ದೇವರ ದರ್ಶನಕ್ಕೆ ಭಕ್ತರಿಗೆ ಅವಕಾಶವನ್ನು ಕೂಡ ಕೊಡಲಾಗುತ್ತೆ. ಈ ಒಂದು ಕೌತುಕವನ್ನು ನೋಡೋದಕ್ಕೋಸ್ಕರ ಸಾಕಷ್ಟು ಭಕ್ತರು ಕೂಡ ಬಂದಿರುವಂಥದ್ದು. ಹೊರಭಾಗದಲ್ಲಿ ಅಂದರೆ ಈ ಭಕ್ತರಿಗೆ ಈ ಒಂದು ವಿಸ್ಮಯವನ್ನು ನೋಡೋದಕ್ಕೆ ವ್ಯವಸ್ಥೆಯನ್ನು ಕೂಡ ಆಡಳಿತ ಮಂಡಳಿ ಮಾಡಿರುವಂಥದ್ದು. ಅಂದರೆ LED ಪರದೆಯ ಮೂಲಕ ಇಲ್ಲಿ ಬರುವಂಥ ಭಕ್ತರಿಗೆ ಆ ಒಂದು ವಿಸ್ಮಯವನ್ನು ನೋಡೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ಈ ಒಂದು 5:30ರ ನಂತರದಲ್ಲಿ, ಅಂದರೆ ಈ ಒಂದು ವಿಸ್ಮಯ ನಡೆದ ನಂತರದಲ್ಲಿ 6 ಗಂಟೆಯಿಂದ ಮತ್ತೆ ಭಕ್ತರಿಗೆ 11 ಗಂಟೆವರೆಗೂ ಕೂಡ ಅವಕಾಶಗಳಿರುತ್ತೆ. ಭಕ್ತರು ಬಂದು ದೇವರ ದರ್ಶನವನ್ನು ಮಾಡಿ ಹೋಗ್ಬೋದು. ಈ ಒಂದು ವಿಸ್ಮಯಕಾರಿ ಈ ಒಂದು ಘಟನೆ ಏನು ಪ್ರತಿ ವರ್ಷವೂ ಕೂಡ ಸಂಕ್ರಾಂತಿಯ ದಿನದಲ್ಲಿ ನಡೆಯುತ್ತೆ. ಹಾಗಾಗಿ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಇಲ್ಲಿ ಭಕ್ತರು ಬರ್ತಾರೆ. ಇಲ್ಲಿರುವಂಥ ಭಕ್ತರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ, ಎಲ್ಲಿಂದ ಬಂದಿದ್ದೀರಿ? ಪ್ರತಿ ವರ್ಷವೂ ಕೂಡ ಬರ್ತೀವಿ? ಇಲ್ಲ, ಫಸ್ಟ್ ಇಯರ್ ಬರ್ತೇವೆ. ಫಸ್ಟ್ ಇಯರ್ ಏನನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ಬರ್ತೇವಲ್ಲ, ಸೂರ್ಯ ಕಿರಣ ಬಿಡ್ತಾ ಇದೆ ಎಲ್ಲ, ಅದು ನೋಡ್ಲಿಕ್ಕೆ ಬರ್ತಿದೆ. ಹೊರಭಾಗದಲ್ಲೂ ಕೂಡ ಅವಕಾಶವನ್ನು ಕೊಡಲಾಗಿದೆ, ಅಂದರೆ LED ಪರದೆಗಳನ್ನು ಹಾಕಲಾಗಿದೆ. ಇಲ್ಲ, ಹತ್ರ ಹೋಗಿ ನೋಡೋದು ಒಂದು ಖುಷಿ ಅಲ್ವಾ. ಸ್ಕ್ರೀನಲ್ಲಿ ಯಾವಾಗಲೂ ನೋಡ್ಬೋದು. ಎಕ್ಸಾಕ್ಟ್. ಸಂಕ್ರಾಂತಿಯನ್ನು ಹೇಗೆ ಆಚರಣೆ ಮಾಡ್ತಿದ್ದೀರಾ? ಚೆನ್ನಾಗಿ ಆಚರಣೆ ಮಾಡ್ತೀವಿ. ಎಳ್ಳು ಬೆಲ್ಲ ಅದು ಎಲ್ಲರ ಮನೆಗೆ ಹಂಚೋದು, ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳೋದು, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಬೇಕು ಅಂದ್ಬಿಟ್ಟು ಆ ಥರ ಸಂಕ್ರಾಂತಿ ಹಬ್ಬ ಅಂದರೆ ನಾವು ಆ ಥರ ಆಚರಿಸ್ತೀವಿ. ಗಂಗಾಧರೇಶ್ವರ ದೇವಸ್ಥಾನಕ್ಕೂ ಮತ್ತು ಸಂಕ್ರಾಂತಿ ಹಬ್ಬಕ್ಕೂ ಸಾಕಷ್ಟು ಅಭಿನವ ಸಂಬಂಧ ಇದೆ. ಅದು ಗೊತ್ತಿಲ್ಲಪ್ಪ ನನಗೆ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಸೂರ್ಯಕಿರಣ ಬೀಳೋದು ನೋಡೋಣ ಅಂತ TV ಯಲ್ಲಿ ನೋಡಿರ್ತೀವಿ. ಡೈರೆಕ್ಟ್ ಇಂದಿರಾನಗರ. ಅದಪ್ಪ, ಥ್ಯಾಂಕ್ ಯು.
ನಾವು ಇಂದ್ರನಗರಿಂದ ಬಂದಿರೋದು ಸೇಮ್. ಇದು ಇಲ್ಲಿರುವಂತಹ ಭಕ್ತರು ಹೇಳ್ತಾ ಇರುವಂಥದ್ದು ಅಂದರೆ ಪ್ರಮುಖವಾಗಿ ಅಂದರೆ ಸೂರ್ಯರಶ್ಮಿ ಅಂದರೆ ಶಿವಲಿಂಗವನ್ನು ಸ್ಪರ್ಶ ಮಾಡುವಂತಹ ಒಂದು ಸಂದರ್ಭವನ್ನು ನಾವು ಕಣ್ತುಂಬಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೇವೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಜೊತೆಗೆ ಈ ಒಂದು ವಿಸ್ಮಯಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿರುವಂಥದ್ದು. ಪ್ರತಿ ವರ್ಷವೂ ಕೂಡ ಸಂಕ್ರಾಂತಿ ಹಬ್ಬದಂದು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಈ ಒಂದು ವಿಸ್ಮಯ ನಡೆಯುತ್ತೆ. ಸೂರ್ಯ ಅಂದರೆ ತನ್ನ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಪಥವನ್ನು ಬದಲಿಸುವ ಸಂದರ್ಭದಲ್ಲಿ ಶಿವನ ಆಶೀರ್ವಾದವನ್ನು ಪಡೆದು ಪಥವನ್ನು ಬದಲಿಸ್ತಾನೆ ಅನ್ನುವಂಥ ಒಂದು ಹೇಳಿಕೆಯು ಅಂದರೆ ಈ ಒಂದು ಪ್ರತೀತಿಯು ಕೂಡ ಇರುವಂಥದ್ದು. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಕ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರುವಂಥದ್ದು. ಜೊತೆಗೆ ಈ ಒಂದು ಕೌತುಕದ ಕ್ಷಣವನ್ನು ಕಣ್ತುಂಬಿಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿರುವಂಥ ಭಕ್ತರು ಕೂಡ ಕುತೂಹಲಕಾರಿಯಾಗಿ ಬಂದಿರುವಂಥದ್ದು. ಸಂತೋಷ್, ಧನ್ಯವಾದಗಳು ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗೆ. ದರ್ಶನ ಮಾಡಿ ಬರ್ತಾ ಇರಬೇಕು. ಪೂಜಾ ಸಾಮಾನ್ಯ ಇದ್ರೆ